Hello, my dear students. Welcome to CV Raman PU Science College, Dharwad. ಸೊ ಇವತ್ತು ತುಂಬಾ ಖುಷಿಯ ವಿಷಯ, ತುಂಬಾ ಎಕ್ಸೈಟ್ ಆಗಿದ್ದೀವಿ. ಏನಂತಂದ್ರೆ ಪ್ರತಿ ವರ್ಷ ಸಿ ವಿ ರಾಮನ್ ಕಾಲೇಜ್ ನಮ್ಮ SSLC ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಆನ್ಲೈನ್ ಕ್ಲಾಸ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇರುತ್ತೆ. ಈ ವರ್ಷವೂ ಕೂಡ ನಾವು 2025-26ನೇ ಸಾಲಿನ ಈ ವರ್ಷದ SSLC ಮಕ್ಕಳಿಗೆ ಅವರ ಒಂದು ಶೈಕ್ಷಣಿಕ ಪ್ರಗತಿಗೋಸ್ಕರ ಅವರ ರಿಸಲ್ಟ್ ಚೆನ್ನಾಗಾಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಆನ್ಲೈನ್ ಕ್ಲಾಸ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ವೆಲ್ಕಮ್ ಟು ಆಲ್, ರೈಟ್? ಸೊ ಹಾಗಿದ್ರೆ ಏನಿದು ಆನ್ಲೈನ್ ಕ್ಲಾಸು, ಯಾವ್ದಕ್ ನೀವು ಅಟೆಂಡ್ ಆಗ್ಬೇಕು, ಯಾಕೆ, ಇದರ ಉಪಯೋಗ ಏನು, ರೈಟ್? ಇದನ್ನ ನಾವು ಸ್ವಲ್ಪ ಡಿಟೇಲ್ ಆಗಿ ಹೇಳ್ತಾ ಹೋಗೋಣ. ಮೊದಲನೇದಾಗಿ ನೆನ್ಪಿಟ್ಕೊಳ್ಳಿ, ಹಿಂದಿನ ವರ್ಷ ಮೋರ್ ದ್ಯಾನ್ 300 ಸ್ಟೂಡೆಂಟ್ಸ್ ನಮ್ಮ ಆನ್ಲೈನ್ ಕ್ಲಾಸ್ ಅನ್ನ ರೆಗ್ಯುಲರ್ ಆಗಿ ಅಟೆಂಡ್ ಆಗಿ ಅವರ ಒಂದು ರಿಸಲ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ಅದರಲ್ಲಿ ಕೆಲವು ಸ್ಟೂಡೆಂಟ್ಸ್ ಗಳು ಈ ಕಾಲೇಜಲ್ಲಿ ಕೂಡ ಅಡ್ಮಿಷನ್ ತಗೊಂಡಿದ್ದಾರೆ. ಹಾಗೇನೆ ಬೇರೆ ಕಾಲೇಜ್ಗಳಲ್ಲಿ ಕೂಡ ಅವರು ಒಳ್ಳೊಳ್ಳೆಯ ಪ್ರತಿಷ್ಠಿತ ಕಾಲೇಜ್ಗಳಲ್ಲಿ ಅಡ್ಮಿಷನ್ ತಗೊಳ್ಳಿಕ್ಕೆ ಅವರ ರಿಸಲ್ಟ್ ಏನಿದೆಯಲ್ಲ ಅದು ತುಂಬಾ ಹೆಲ್ಪ್ ಆಗಿದೆ. ಸೊ ಅದಕ್ಕೆ ನಮಗೆ ತುಂಬಾ ಹೆಮ್ಮೆ ಇದೆ. ನಾವು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿರುವಂತಹ SSLC ವಿದ್ಯಾರ್ಥಿಗಳಿಗೆ ಅವರ ಎಕ್ಸಾಮ್ದ ಒಂದು ಭಯವನ್ನ ಹೋಗ್ಲಾಡ್ಸ್ಲಿಕ್ಕೆ, ಅವರ ಒಂದು ಸ್ಕೋರ್ ಏನದ ಅದನ್ನ ನಾವು ಜಾಸ್ತಿ ಮಾಡ್ಲಿಕ್ಕೆ ನಮ್ಮ ಧಾರವಾಡದ ಒಂದು ಟೀಮು ನಿಮಗೆ ಒಂದು ಮಿನಿಮಮ್ 2 months ವರೆಗೂ ಕೂಡ 2 ತಿಂಗಳ ಕಾಲ ನಿಮ್ಮ ಜೊತೆಗೆ ಇರ್ತೀವಿ, ನಿಮ್ಗೆ ಸಹಾಯ ಮಾಡ್ತೀವಿ, ನಿಮ್ಮ ಪರೀಕ್ಷೆಯ ಭಯವನ್ನ ಹೋಗಲಾಡಿಸ್ತೀವಿ. ಅದರ ಜೊತೆಗೇನೆ ಕೆಲವು ಟೆಕ್ನಿಕ್ಸ್ ಗಳನ್ನ, ತಂತ್ರಗಳನ್ನ ನಿಮ್ಗೆ ಶೇರ್ ಮಾಡ್ಕೋತೀವಿ, ನಿಮ್ಗೆ ಹೇಳ್ತೀವಿ. ಸೊ ಇವೆಲ್ಲವುಗಳು ಈ ಒಂದು ಆನ್ಲೈನ್ ಕ್ಲಾಸ್ ಅಲ್ಲಿ ಇರುತ್ತೆ. ಹಾಗಾದ್ರೆ ಈ ಕ್ಲಾಸ್ ಯಾರಿಗೆ ಮತ್ತು ಯಾವುದಕ್ಕೆ? ನೆನ್ಪಿಟ್ಕೊಳ್ಳಿ, ನೀವು SSLC ಅಲ್ಲಿ ಓದ್ತಾ ಇದ್ದು ಆಲ್ರೆಡಿ ನೀವು ಆನ್ಯುವಲ್ ಎಕ್ಸಾಮಿಗೆ ತಯಾರಿ ಮಾಡ್ತಾ ಇದ್ರೆ ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ನಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತ ಈ ತರಗತಿ ಇರ್ತಾವೆ. ನಾವು ಟೀಚ್ಮೆಂಟ್ ಆಪ್ ನಲ್ಲಿ ನಿಮ್ಮ ಎಲ್ಲ ನಂಬರ್ಸ್ ಗಳನ್ನ ಒಂದು ಕ್ಲಾಸ್ ರೂಮ್ ನಲ್ಲಿ ಆಡ್ ಮಾಡಿರ್ತೀವಿ. ಆ ಟೀಚ್ಮೆಂಟ್ ಆಪ್ ನ ಮೂಲಕ ಪ್ರತಿದಿನ ನಿಮ್ಗೆ ಸಾಯಂಕಾಲ ಏನಾಗುತ್ತೆ ಅಂದ್ರೆ ಒಂದು ಲಿಂಕ್ ಬರುತ್ತೆ, ಕ್ಲಾಸ್ ರೂಮಿನ ಐಡಿಯ ಲಿಂಕ್ ಬರುತ್ತೆ. ಆ ಕ್ಲಾಸ್ ರೂಮ್ ಐಡಿಯ ಸಹಾಯದಿಂದ ನೀವೆಲ್ಲರೂ ಏನಾಗ್ಬೇಕು ಅಂದ್ರೆ ನಮ್ ಕ್ಲಾಸ್ ಅನ್ನ ಅಟೆಂಡ್ ಆಗ್ಬೇಕು. ಇದು ನಂಬರ್ 1. ಸೆಕೆಂಡ್ ಇನ್ಸ್ಟ್ರಕ್ಷನ್ಸ್ ಏನ್ ಕೊಡ್ಬೇಕು ಅಂದ್ರೆ ನಿಮ್ಗೆ ಕ್ಲಾಸ್ ಅನ್ನ ನೀವು ಅಟೆಂಡ್ ಆಗುವಾಗ ಪ್ರಾರಂಭದಲ್ಲಿ ಒಂದ್ 2-3 ದಿನ ನಿಮಗೆ ಟೆಕ್ನಿಕಲ್ ಪ್ರಾಬ್ಲಮ್ಸ್, ಇಶ್ಯೂಸ್ ಗಳು ಬರ್ತಾವ. ಒಬ್ಬೊಬ್ಬರಿಗೆ ಲಿಂಕ್ ಸರಿಯಾಗಿ ಕಳ್ಸಿರ್ಲಿಕ್ಕೆ ಆಗಿರಂಗಿಲ್ಲ, ಅಥವಾ ಜಾಯಿನ್ ಆಗದೆ ಇರುವಂಗೆ ಅವ್ರಿಗೆ ಪ್ರಾಬ್ಲಮ್ ಆಗಿರ್ಬೋದು. ಪ್ಲಸ್ ಅದ್ರ ಜೊತೆಗೆ ಏನಾಗಿರುತ್ತೆ ಅಂದ್ರೆ ಕೆಲವು ಸ್ಟೂಡೆಂಟ್ಸ್ ಗಳಿಗೆ ಅದನ್ನ ಇನ್ಸ್ಟಾಲೇಷನ್ ಮಾಡೋದು ಕೂಡ ಗೊತ್ತಾಗ್ತಿರಂಗಿಲ್ಲ ಆ ಆಪ್ ಅನ್ನ. ಸೊ ನನ್ನ ರಿಕ್ವೆಸ್ಟ್ ಏನಂದ್ರೆ ಪೇರೆಂಟ್ಸ್ ಕೂಡ ನಿಮ್ಮ ಮಕ್ಕಳಿಗೆ ಸ್ವಲ್ಪ ಸಹಾಯ ಮಾಡಿ ಈ ಟೀಚ್ಮೆಂಟ್ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿಕ್ಕೆ, ಅದರಲ್ಲಿ ಕ್ಲಾಸ್ ರೂಮ್ ಹೇಗೆ ಜಾಯಿನ್ ಆಗ್ಬೇಕು ಅದನ್ನು ಕೂಡ ನೀವು ಇನ್ಸ್ಟ್ರಕ್ಷನ್ಸ್ ಗಳನ್ನ ಸ್ವಲ್ಪ ನಿಮ್ಮ ಮಕ್ಕಳಿಗೆ ಹೇಳಿದ್ರೆ ತುಂಬಾ ಒಳ್ಳೇದು. ಓಕೆನಾ? ನೀವು ಯೂಟ್ಯೂಬ್ ಅಲ್ಲೂ ಕೂಡ ನೋಡ್ಬೋದು ಈ ಟೀಚ್ಮೆಂಟ್ ಆಪ್ ಇಂದ ಹೇಗೆ ಕ್ಲಾಸ್ ಅಟೆಂಡ್ ಆಗ್ಬೇಕು ಅಂತ, ಅದರಲ್ಲಿ ವಿಡಿಯೋಸ್ ಇರುತ್ತೆ, ಅದನ್ನು ನೋಡಿ ಫಾಲೋ ಮಾಡಿ ನೀವು ಜಾಯಿನ್ ಆಗ್ಬಹುದು. ಓಕೆನಾ? ಇದರ ಜೊತೆಗೆ ಇದನ್ನ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗಳಿಗೆ ಸಪರೇಟ್, ಓಕೆನಾ? ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇದಾರಲ್ಲ ಅವ್ರಿಗೆ ನಾವು ಸಪರೇಟ್ ಕ್ಲಾಸಸ್ ಇರುತ್ತೆ. ಅದೇ ರೀತಿ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ಗೂ ಕೂಡ ನಾವೇನ್ ಮಾಡ್ತೀವಿ, ಸಪರೇಟ್ ಆನ್ಲೈನ್ ಕ್ಲಾಸ್ಗಳನ್ನ ಮಾಡ್ತೀವಿ. ಸೊ ಇಲ್ಲಿ ನಮ್ಮ ಮೇನ್ ಉದ್ದೇಶ ಏನಂದ್ರೆ ಈ ಆನ್ಲೈನ್ ಕ್ಲಾಸ್ ಅಲ್ಲಿ ನಾವು ನಿಮ್ಮ ಸಿಲೆಬಸ್ ಅನ್ನ ಕವರ್ ಮಾಡೋಲ್ಲ, ನಿಮ್ಮ ಸಿಲೆಬಸ್ ಅನ್ನ ಹೇಳ್ತಾ ಹೋಗಲ್ಲ ಚಾಪ್ಟರ್ ವೈಸ್. ನಾವು ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಆಫ್ ಆಲ್ ನಾವು ಜಾಸ್ತಿ ಫೋಕಸ್ ಮಾಡೋದೇನಂದ್ರೆ ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡ್ತೀವಿ. ಅದು ಕನ್ನಡ ಮೀಡಿಯಂ ಇರ್ಬೋದು, ಇಂಗ್ಲಿಷ್ ಮೀಡಿಯಂ ಇರ್ಬೋದು. ಮಾಡೆಲ್ ಕ್ವಶನ್ ಪೇಪರ್ಸ್ ಫಸ್ಟ್ ಸಾಲ್ವ್ ಮಾಡ್ತೀವಿ. ಓಕೆನಾ? 1 year ಇರ್ಬೋದು, ನಮ್ಮ ಟೈಮ್ ಜಾಸ್ತಿ ಸಿಕ್ಕರೆ 2 years ಕ್ವಶನ್ ಪೇಪರ್ಸ್ ಅನ್ನು ಕೂಡ ನಾವು ಸಾಲ್ವ್ ಮಾಡ್ತೀವಿ. ನಂಬರ್ 1. ಎರಡನೇದೇಂತ ಅಂದ್ರೆ ಈ ಆನ್ಲೈನ್ ಕ್ಲಾಸ್ ನಲ್ಲಿ ನಾವು ಕೆಲವೊಂದು ಈಸಿ ಟ್ರಿಕ್ಸ್ ಗಳನ್ನ ನಿಮ್ಗೆ ಏನ್ ಮಾಡ್ತೀವಿ, ಎಕ್ಸ್ಪ್ಲೇನ್ ಮಾಡ್ತೀವಿ. ಈಸಿ ಟ್ರಿಕ್ಸ್ ಗಳು ಲೈಕ್ ಮ್ಯಾಥಮೆಟಿಕ್ಸ್ ಅಲ್ಲಿ ಇರ್ಬೋದು, ಸೈನ್ಸ್ ಡಯಾಗ್ರಾಮ್ಸ್ ಅಲ್ಲಿ ಇರ್ಬೋದು, ಕೆಲವೊಂದಿಷ್ಟು ಲೆಕ್ಕಗಳನ್ನ ಹೇಗೆ ಈಸಿಯಾಗಿ ಮಾಡಬೇಕು ಅಂತ ಈಸಿ ಟ್ರಿಕ್ಸ್ ಗಳನ್ನ ನಾವು ಹೇಳ್ತೀವಿ. ನೆಕ್ಸ್ಟ್ ಒಂದ್ ಏನಪ್ಪಾ ಅಂತಂದ್ರೆ ಲಾಸ್ಟ್ ಇಯರ್ ಓಲ್ಡ್ ಕ್ವಶನ್ ಪೇಪರ್ಸ್ ಇರ್ತಾವಲ್ಲ, ಈ ಓಲ್ಡ್ ಕ್ವಶನ್ ಪೇಪರ್ಸ್ ಅನ್ನ ಅನಲೈಸ್ ಮಾಡ್ತೀವಿ.
ರೈಟ್. ಅಂದ್ರೆ ಯಾವ ಚಾಪ್ಟರ್ ನಲ್ಲಿ ಎಷ್ಟು ಮಾರ್ಕ್ಸಿನ ಕ್ವಶನ್ಸ್ ಕೇಳಿದ್ದಾರೆ, ಯಾವ್ದು ಇಂಪಾರ್ಟೆಂಟ್ ಅಲ್ಲ, ಅದಕ್ಕೆ ಹೇಗೆ ನೀವು ಪ್ರಾಕ್ಟೀಸ್ ಮಾಡಬೇಕು, ಅದನ್ನೆಲ್ಲವನ್ನು ಕೂಡ ನಾವು ಕವರ್ ಮಾಡ್ತೀವಿ. ಓಕೆನಾ? ಸೊ ಇದು ಮೊದಲನೆಯ ನಮ್ಮ ಕ್ಲಾಸಿನ ಬೇಸಿಕ್ ಸ್ಟ್ರಕ್ಚರ್. ಇನ್ನೊಂದು ಏನಂದ್ರೆ, ನಿಮಗೆ ಒಂದು ಸಿಸ್ಟಮೆಟಿಕ್ ಆದಂತ ಒಂದು ಟೈಮ್ ಟೇಬಲ್ ಅನ್ನ ನಾವು ರೆಡಿ ಮಾಡಿಕೊಡ್ತೀವಿ. ಓಕೆ, ಈ ಟೈಮ್ ಟೇಬಲ್ ಅನ್ನ ಎಲ್ಲರೂ ಕೂಡ ಫಾಲೋ ಮಾಡ್ಬೇಕು. ಈ ಟೈಮ್ ಟೇಬಲ್ ಅಲ್ಲಿ ಹೇಗಿರುತ್ತೆ ಅಂದ್ರೆ, ಕ್ಲಾಸು ಯಾವ ಸಬ್ಜೆಕ್ಟ್ ಇರುತ್ತೆ ಮತ್ತು ಯಾವ ವಾರ. ಓಕೆನಾ? ಫಾರ್ ಎಕ್ಸಾಂಪಲ್ ಮಂಡೇ ಇತ್ತಂತ ಇಟ್ಕೊಳ್ಳಿ, ಅವತ್ತು ಒಂದ್ ಸಬ್ಜೆಕ್ಟ್ ಕ್ಲಾಸ್ ಇರುತ್ತೆ, ಟ್ಯೂಸ್ಡೇ ಒಂದು. ಈ ತರ ನಾವು ಏನ್ ಮಾಡ್ತೀವಿ, ಅಪ್ ಟು ಸ್ಯಾಟರ್ಡೇ ವರೆಗೂ ಕ್ಲಾಸಸ್ ಗಳನ್ನ ಮಾಡ್ತೀವಿ. ಸಂಡೇ ಏನಿರುತ್ತೆ ಹಾಲಿಡೇ ಇರುತ್ತೆ. ಓಕೆನಾ? ಮತ್ತೆ ಏನಂದ್ರೆ, ಟೀಚ್ಮೆಂಟ್ ಆಪ್ ನಲ್ಲಿ ಕ್ಲಾಸ್ ರೂಮ್ ಅಂತ ಇರುತ್ತೆ. ಈ ಕ್ಲಾಸ್ ರೂಮ್ ನಲ್ಲಿ ನಿಮ್ಮ ಎಲ್ಲಾ ಸ್ಟೂಡೆಂಟ್ಸ್ ಗಳ ನಂಬರ್ಸ್ ಆಡ್ ಆಗಿರುತ್ತೆ. ಅದರಲ್ಲಿ ನಾವು ಸ್ಟಡಿ ಮಟೀರಿಯಲ್ಸ್ ಕೂಡ ನಿಮ್ಗೆ ಅಪ್ಲೋಡ್ ಮಾಡ್ತೀವಿ. ಓಕೆನಾ? ಸ್ಟಡಿ ಮಟೀರಿಯಲ್ ಅಂದ್ರೆ ಏನ್ ಗೊತ್ತಾ, ನಿಮ್ಗೆ ಮಾಡೆಲ್ ಕ್ವಶನ್ ಪೇಪರ್ಸ್ ಇರ್ಬೋದು, ಅಥವಾ ನಮ್ ಕಡೆ ಏನಾದ್ರೂ ಎಕ್ಸ್ಟ್ರಾ ರಿಸೋರ್ಸಸ್ ಗಳಿದ್ರೆ ಅವನು ಕೂಡ ನಾವ್ ಏನ್ ಮಾಡ್ತೀವಿ, ಆ ಸ್ಟಡಿ ಮಟೀರಿಯಲ್ ನ ಅದರಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೋಬಹುದು. ಓಕೆನಾ? ಇನ್ನೊಂದು ಏನಂದ್ರೆ, ನಮ್ಮ ಕ್ಲಾಸಿನ ಟೈಮಿಂಗ್ ಇದೆಯಲ್ಲ, ನಮ್ಮ ಆನ್ಲೈನ್ ಕ್ಲಾಸಿನ ಟೈಮ್ ಇದೆಯಲ್ಲ, ಇದು ಫಿಕ್ಸ್ ಇರುತ್ತೆ. ಎವ್ರಿ ಡೇ ಈವ್ನಿಂಗ್ 1 ಅವರ್ ಕ್ಲಾಸ್ ಇರುತ್ತೆ. ಓಕೆನಾ? 1 ಅವರ್ ಕ್ಲಾಸ್ ಫಿಕ್ಸ್ ಇರುತ್ತೆ. ಆ ಟೈಮ್ ಅಲ್ಲಿ ವೇರಿಯೇಷನ್ ಆಗಲ್ಲ. ಇನ್ನೇನಂದ್ರೆ, ಫಾರ್ ಎಕ್ಸಾಂಪಲ್ 6:30 ನಮ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ, ನೀವು 6:20ಗೆ ಏನಾಗ್ಬೇಕಂದ್ರೆ ಜಾಯಿನ್ ಆಗ್ಬಿಡ್ಬೇಕು. ಅಂದ್ರೆ ಏನಾಗುತ್ತೆ ಅಂದ್ರೆ, ನಮ್ಗೆ ಮುಂದೆ ಟ್ರಬಲ್ಸ್ ಗಳು ಕಡಿಮೆ ಆಗ್ತಾವ. ಅದನ್ನ ಬಿಟ್ಟು ನಾವ್ ಏನ್ ಮಾಡಿರ್ತೀವಿ, ಕ್ಲಾಸ್ ತಗೊಂಡಿರ್ತೀವಿ, ಕ್ಲಾಸ್ ನಡೀತಾ ಇರುತ್ತೆ, ನೀವು ಲಾಗಿನ್ ಆಗೋದಕ್ಕೆ ನಮಗ್ ಫೋನ್ ಮಾಡ್ತಿರ್ತೀರಿ, ಇಲ್ಲಿ ನಮ್ಗೆ ಏನಾಗುತ್ತೆ, ಡಿಸ್ಟರ್ಬೆನ್ಸ್ ಆಗುತ್ತೆ. ಅದು ಆಗಬಾರ್ದು ಅಂದ್ರೆ ನೀವು 6:20ಗೆ ಏನ್ ಮಾಡ್ರಿ, ಕ್ಲಾಸ್ ಅನ್ನ ಅಟೆಂಡ್ ಆಗ್ರಿ. ಓಕೆನಾ? ಸೊ ಇಷ್ಟು ನಮ್ಮ ಆನ್ಲೈನ್ ಕ್ಲಾಸಿನ ಸ್ಟ್ರಕ್ಚರ್. ಓಕೆನಾ? ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ರಿಕ್ವೆಸ್ಟ್ ಏನಂದ್ರೆ, ಆನ್ಲೈನ್ ಲರ್ನಿಂಗ್ ಪ್ಲಾಟ್ಫಾರ್ಮ್ಸ್ ಏನಿದೆಯಲ್ಲ, ಈ ತರದ ಲರ್ನಿಂಗ್ ಇದೆಯಲ್ಲ, ಇವುಗಳನ್ನ ಪಾಸಿಟಿವ್ ಆಗಿ ಯೂಸ್ ತಗೊಳ್ಳಿ. ದಯವಿಟ್ಟು ಮಿಸ್ಯೂಸ್ ತಗೊಳಕ್ ಹೋಗ್ಬೇಡಿ. ಓಕೆನಾ? ಪೇರೆಂಟ್ಸಿಗೂ ರಿಕ್ವೆಸ್ಟ್ ಏನಂದ್ರೆ, ನಿಮ್ಮ ಮಕ್ಕಳ ಮೇಲೆ ನೀವು ಒಂದು ಕಣ್ಣಿಡಿ. ಅವರು ಕ್ಲಾಸ್ ಅಟೆಂಡ್ ಆಗ್ತೀನಿ ಅಂತ ಹೇಳಿ ಗೇಮ್ಸ್ ಆಡೋದು ಅಥವಾ ಬೇರೆ ಆಕ್ಟಿವಿಟೀಸ್ ಮಾಡಿದ್ರೆ ಅದ್ರ ಬಗ್ಗೆ ನೀವೇ ಜವಾಬ್ದಾರ. ಓಕೆನಾ? ನಮ್ಮ ಉದ್ದೇಶ ಇಷ್ಟೇ, SSLC ಮಕ್ಕಳ ಫಲಿತಾಂಶ ಇಂಪ್ರೂವ್ ಆಗ್ಬೇಕು. ರಿಸಲ್ಟ್ ಓರಿಯೆಂಟೆಡ್ ಕ್ಲಾಸಸ್ ಗಳನ್ನ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಬೇರೆ ಆಯಾಮದಿಂದ ನಿಮ್ಗೆ ಸ್ಟೂಡೆಂಟ್ಸ್ ಗಳಿಗೆ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ. ಸೊ ವಿ ಆರ್ ಆಸ್ಕಿಂಗ್ ಯುವರ್ ಸಪೋರ್ಟ್. ಈ ವಿಷಯವನ್ನ ನಿಮ್ಮ ಎಲ್ಲ ಫ್ರೆಂಡ್ಸ್ ಗಳಿಗೆ ತಿಳಿಸಿ, ಎಲ್ಲ ಸ್ಟೂಡೆಂಟ್ಸ್ ಗಳು ಕ್ಲಾಸ್ ಅನ್ನ ಅಟೆಂಡ್ ಆಗ್ಲಿ, ಅವರ ರಿಸಲ್ಟ್ ಚೆನ್ನಾಗಾಗ್ಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಸೊ ವಿ ಆರ್ ವೇಟಿಂಗ್ ಫಾರ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.